ನಿವೃತ್ತಿಯ ನಂತರ ಸಂತೋಷ ಜೀವನಕ್ಕಾಗಿ ಆರೋಗ್ಯಕರ ಜೀವನಕ್ಕಾಗಿ 36 ಶಿಫಾರಸುಗಳ ಪಟ್ಟಿ ಇಲ್ಲಿದೆ ನೋಡಿ. ಒಂಟಿಯಾಗಿ ಪ್ರಯಾಣಿಸುವುದನ್ನು ತಪ್ಪಿಸಿ, ನಿಮ್ಮ ಸಂಗಾತಿಯೊಂದಿಗೆ ಪ್ರಯಾಣಿಸಿ. ಪೀಕ್ ಸಮಯದಲ್ಲಿ ಹೊರಗೆ ಹೋಗುವುದನ್ನು ತಪ್ಪಿಸಿ. ಅತಿಯಾದ ವ್ಯಾಯಾಮ ಅಥವಾ ನಡೆಯುವುದನ್ನು ತಪ್ಪಿಸಿ. ಅತಿಯಾದ ಓದು, ಮೊಬೈಲ್ ಬಳಕೆ ಅಥವಾ ಟಿವಿ ನೋಡುವುದನ್ನು ತಪ್ಪಿಸಿ. ಅತಿಯಾದ ಔಷಧಿಗಳನ್ನು ಬಳಸುವುದನ್ನು ತಪ್ಪಿಸಿ. ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಭೇಟಿ ಮಾಡಿ ಮತ್ತು ನಿಯಮಿತವಾಗಿ ಔಷಧಿಗಳನ್ನು ತೆಗೆದುಕೊಳ್ಳಿ. ನಿವೃತ್ತಿಯ ನಂತರ ಆಸ್ತಿ ವ್ಯವಹಾರಗಳನ್ನು ತಪ್ಪಿಸಿ. ಯಾವಾಗಲೂ ನಿಮ್ಮ ID ಮತ್ತು ಪ್ರಮುಖ ಫೋನ್ ಸಂಖ್ಯೆಗಳನ್ನು ಒಯ್ಯಿರಿ. ಹಿಂದಿನದನ್ನು ಮರೆತುಬಿಡಿ ಮತ್ತು ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ನಿಮಗೆ ಸೂಕ್ತವಾದುದನ್ನು ತಿನ್ನಿರಿ ಮತ್ತು ನಿಧಾನವಾಗಿ ಅಗೆಯಿರಿ. ಸ್ನಾನಗೃಹ ಮತ್ತು ಶೌಚಾಲಯದಲ್ಲಿ ಜಾಗರೂಕರಾಗಿರಿ. ಧೂಮಪಾನ ಮತ್ತು ಮದ್ಯಪಾನವನ್ನು ತಪ್ಪಿಸಿ, ಅವು ಹಾನಿಕಾರಕ. ನಿಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆಪಡಬೇಡಿ. ನಿವೃತ್ತಿಯ ನಂತರ ಕೆಲವು ವರ್ಷಗಳ ಕಾಲ ವ್ಯಾಪಕವಾಗಿ ಪ್ರಯಾಣಿಸಿ. ನಂತರ ಜನದಟ್ಟಣೆಯ ಸ್ಥಳಗಳನ್ನು ತಪ್ಪಿಸಿ. ನಿಮ್ಮ ಆಸ್ತಿ ಮತ್ತು ಆಸ್ತಿಗಳ ಬಗ್ಗೆ ಇತರರೊಂದಿಗೆ ಚರ್ಚಿಸಬೇಡಿ. ನಿಮ್ಮ ಸಾಮರ್ಥ್ಯ ಮತ್ತು ಆರೋಗ್ಯಕ್ಕೆ ಅನುಗುಣವಾಗಿ ವ್ಯಾಯಾಮ ಮಾಡಿ. ನಿಮಗೆ ಅಧಿಕ ರಕ್ತದೊತ್ತಡ ಅಥವಾ ಹೃದಯ ಸಮಸ್ಯೆಗಳಿದ್ದರೆ ಶೀರ್ಷಾಸನ ಮತ್ತು ಕಪಾಲಭಾತಿಯನ್ನು ತಪ್ಪಿಸಿ. ಸಕಾರಾತ್ಮಕವಾಗಿ ಇರಿ ಮತ್ತು ಅತಿಯಾದ ಭಾವನೆಗಳನ್ನು ತಪ್ಪಿಸಿ. ಊಟ ಮಾಡಿದ ತಕ್ಷಣ ಮಲಗಬೇಡಿ. ಇತರರಿಗೆ ಹಣವನ್ನು ಸಾಲವಾಗಿ ನೀಡಬೇಡಿ. ಮುಂದಿನ ಪೀಳಿಗೆಗೆ ಅಪೇಕ್ಷಿಸದ ಸಲಹೆಯನ್ನು ನೀಡುವುದನ್ನು ತಪ್ಪಿಸಿ. ಇತರರ ಸಮಯವನ್ನೂ ಗೌರವಿಸಿ. ನಿಮಗೆ ಅಗತ್ಯವಿಲ್ಲದಿದ್ದರೆ ಹೆಚ್ಚು ಗಳಿಸಲು ಪ್ರಯತ್ನಿಸಬೇಡಿ. ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಲು ಹಗಲಿನ ನಿದ್ರೆಯನ್ನು ತಪ್ಪಿಸಿ. ನಿಮ್ಮದೇ ಆದ ಸ್ಥಳವನ್ನು ಹೊಂದಿರಿ ಮತ್ತು ಇತರರ ಗೌಪ್ಯತೆಯನ್ನು ಗೌರವಿಸಿ. ವೀಲ್ ಮಾಡಿ ಮತ್ತು ನಿಮ್ಮ ಸಂಗಾತಿಯನ್ನು ಸಂಪರ್ಕಿಸಿ. ನಿಮ್ಮ ನಿವೃತ್ತಿ ಉಳಿತಾಯವನ್ನು ಮುಂದಿನ ಪೀಳಿಗೆಗೆ ನೀಡುವುದನ್ನು ತಪ್ಪಿಸಿ. ಹಿರಿಯ ನಾಗರಿಕರ ಗುಂಪಿಗೆ ಸೇರಿ ಘರ್ಷಣೆಗಳನ್ನು ತಪ್ಪಿಸಿ. ನಿಮ್ಮ ಆರೋಗ್ಯದ ಬಗ್ಗೆ ನಿರಂತರವಾಗಿ ದೂರು ನೀಡಬೇಡಿ. ನಿಮ್ಮ ಸಂಗಾತಿ ಜೊತೆಗೆ ಜಗಳ ಆಡುವುದನ್ನು ತಪ್ಪಿಸಿ. ಅವರು ನಿಮ್ಮ ಪ್ರಾಥಮಿಕ ಬೆಂಬಲ. ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಹಾಜರಾಗಿ, ಆದರೆ ಕುರುಡು ಅನುಯಾಯಿ ಆಗಬೇಡಿ. ನಗುಮುಖದಿಂದ ಒತ್ತಡದಿಂದ ಜೀವನವನ್ನು ನಡೆಸಿ. ಈ ಪೋಸ್ಟ್ ಎಲ್ಲರಿಗೂ ತುಂಬ ಉಪಯುಕ್ತವಾಗಿದೆ. ದಯವಿಟ್ಟು ಓದಿ ಮತ್ತು ಅರ್ಥ ಮಾಡಿಕೊಳ್ಳಲು ಮತ್ತು ಅನುಸರಿಸಲು ಪ್ರಯತ್ನಿಸಿ. ಇದು ನಿವೃತ್ತಿ ಜನರಿಗೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.